ಕ್ರೀಡೆಗಳು ಹಳ್ಳಿನಲ್ಲಿದ್ರೆ ಈ ಬೇರೆ ಹವ್ಯಾಸಗಳಿಗೆ ಅವಕಾಶ ಕಮ್ಮಿ. ಏನಾಗುತ್ತೆ ಅಂದ್ರೆ ಟೈಮ್ ಪಾಸ್ಗೆ ಏನು ಮಾಡೋಕ್ಕಾಗಲ್ಲ. ಇವತ್ತು ಕ್ರೀಡೆ ಅನ್ನೋದೊಂದಿದ್ರೆ ಸೀದಾ ಬರ್ತಾರೆ, ಸಾಯಂಕಾಲದ ಹೊತ್ತು ಬೆಳಿಗ್ಗೆ ಹೊತ್ತು ಅವ್ರ ಅನುಕೂಲ ನೋಡ್ಕೊಳ್ತಾರೆ. ಒಂದು ಒಳ್ಳೆ ವ್ಯಾಯಾಮ ಆಗುತ್ತೆ, ಜೊತೆಯಲ್ಲಿ ಒಂದು ಸಂಘಟನೆ ಇರುತ್ತೆ. ಆ ಸಂಘಟನೆ ಒಂದು ನನ್ನ ಅನುಭವದ ಪ್ರಕಾರ ಯಾರು ಕ್ರೀಡೆಯಲ್ಲಿ ಒಂದು ಸಂಘಟನೆಯಲ್ಲಿ ಇರ್ತಾರೆ ಅವರೇ ಮುಂದಿನ ಲೀಡರ್ಗಳಾಗಿರ್ತಾರೆ ಅಂತ ನಾವು ಇತಿಹಾಸವನ್ನ ನಾವು ನೋಡಿದಾಗ ನಮ್ಮ ಏನು ಒಂದು ಅವಾಗ ಕ್ರೀಡೆಯಲ್ಲಿ ಸಂಘಟನೆ ಬರುತ್ತೆ. ಆಕ್ಚುಲಿ ಒಬ್ರಿಗೊಬ್ರಿಗೆ ಮಾತಾಡೋದು, ಓಡಾಡೋದು, ಕ್ರೀಡೆಯಲ್ಲಿ ಇರ್ತಕ್ಕಂಥದ್ದು, ಒಂದು ವಿಷಯಗಳನ್ನ ಹಂಚ್ಕೊಳ್ತಕ್ಕಂಥ ಒಂದು ಅವಕಾಶಗಳು ಈ ಕ್ರೀಡೆನಲ್ಲಿ ಸಿಗುತ್ತೆ. ಈ ಕ್ರೀಡೆಯಲ್ಲಿ ಸಿಕ್ಕಿದಾಗ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಸಾಕಷ್ಟು ಬಳಸ್ಕೊಳ್ಳೋದಕ್ಕೂ ಕೂಡ ಒಂದು ಅವಕಾಶ ಇರುತ್ತೆ. ಒಳ್ಳೆಯ ಒಂದು ಅಭಿವೃದ್ಧಿಗೋಸ್ಕರ ಒಂದು ಕೆಲಸಗಳು ಮಾಡೋದಕ್ಕೊಂದು ಅವಕಾಶ ಆಗತಕ್ಕಂಥ ಒಂದು ವಿಚಾರನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಈ ಕ್ರಿಕೆಟಿನ ಜೊತೆಯಲ್ಲಿ ಇನ್ನೊಂದು ವಾಲಿಬಾಲ್ ಟೀಮು ಕೂಡ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಅಲ್ಲಿ ಏನಪ್ಪಾ ಅಂದ್ರೆ ಇಬ್ರು ಆಡ್ತಾ ಇರ್ತಾರೆ, 24 ಜನ ನೋಡ್ತಾ ಇರ್ತಾರೆ. ವಾಲಿಬಾಲ್ ಅನ್ನ ಆಡಿದ್ರೆ ಅಟ್ಲೀಸ್ಟ್ ಫೀಲ್ಡ್ ಅಲ್ಲಿ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. ಕ್ರಿಕೆಟ್ಗಿಂತನೂ ಸ್ವಲ್ಪ ಒಳ್ಳೆ ಎಕ್ಸರ್ಸೈಸ್ ಅಂತಂದ್ರೆ ವಾಲಿಬಾಲ್ ಎಲ್ಲ ಕಡೆನೂ ಕೂಡ ಇನ್ನೂ ಹೆಚ್ಚಿನದಾಗಿ ಅದಕ್ಕೆ ಅವಕಾಶ ಕೂಡ ಇದೆ. ಆದ್ರಿಂದ ನಾವೊಂದು ಸಲ ಏನಪ್ಪಾ ಅಂದ್ರೆ ಒಳ್ಳೆ ಸಂಘಟನೆ ಇದನ್ನೇ ಇನ್ನೊಂದು ಬ್ಯಾಚ್ ಅನ್ನ ಮಾಡ್ಕೊಂಡು ಒಳ್ಳೆ ಫೀಲ್ಡ್ ಇದೆ, ಒಳ್ಳೆ ಅವಕಾಶ ಇದೆ, ಇನ್ನೊಂದು ವಾಲಿಬಾಲ್ ಕೂಡ ಆಡಿದ್ರೆ ತುಂಬಾ ಉತ್ತಮವಾಗಿರುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನ ಹೇಳ್ತಾ ಬರ್ತಾರೆ. ಸೀಸನ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದು ಇಲ್ಲಿ ನಮ್ಮ ರಾಮನಹಳ್ಳಿ ಗ್ರಾಮಕ್ಕೆ ಬಂದಿರತಕ್ಕಂಥ ಎಲ್ಲ ಅಕ್ಕಪಕ್ಕದ ಕ್ರೀಡಾ ತಂಡಗಳು ಮತ್ತು ಕ್ರೀಡಾ ಅಭಿಮಾನಿಗಳು ಯಾವುದೇ ಇಲ್ಲಿ ಗೊಂದಲಕ್ಕೆ ಒಳ ಮಾಡಿಕೊಡದೆ ಎಲ್ಲರೂ ಅಚ್ಚುಕಟ್ಟಾಗಿ ಈ ಒಂದು ಕ್ರೀಡೆಯನ್ನು ಆಡಿ ಸಂತೋಷದಿಂದ ಯಾವ ತಂಡ ವಿಜಯಶೀಲ ಆಯಿತೋ ಆ ಒಂದು ತಂಡಕ್ಕೆ ಎಲ್ಲರೂ ನಾವು ಬಹುಮಾನವನ್ನು ಕೊಟ್ಟು ಎಲ್ಲರೂ ಪ್ರೀತಿಯಿಂದ ಅವ್ರನ್ನ ಕಳಿಸ್ಕೊಡ್ಬೇಕು. ಇಲ್ಲಿ ಯಾವುದೇ ರೀತಿಯ ಜಗಳಗಳಾಗಲಿ, ಇಲ್ಲಿ ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ. ಅವರ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿದ್ದು ಎಲ್ಲರೂ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಬೇಕಂತ ಕೇಳ್ತಾ, ಪ್ರತಿ ವರ್ಷ ಇದೇ ಥರ ಕ್ರೀಡೆಯನ್ನು ಆಡಬೇಕು, ಕ್ರಿಕೆಟನ್ನು ಆಡಬೇಕು, ಇದಕ್ಕೆ ನಮ್ಮೆಲ್ಲ ಪ್ರೋತ್ಸಾಹ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಏನು ಕ್ರೀಡಾಪಟುಗಳಿದ್ದಾರೆ ಅವರಿಗೆ ಎಲ್ಲರಿಗೂ ಹಿತವಚನಗಳನ್ನು ನಮ್ಮ ಸತ್ಯನಾರಾಯಣ ನಂಜುಂಡೇಶ್ವರ ಟ್ರಾನ್ಸ್ಪೋರ್ಟ್ ಏಜೆನ್ಸಿಯರು ಅವರು ನಮ್ಮ ಸತ್ಯನಾರಾಯಣರು ಇಂಥವಕ್ಕೆ ಭಾಳಷ್ಟು ಸಹಾಯ ಮಾಡಿ ಸಹಕಾರ ಕೊಡ್ತಾ ಇರ್ತಾರೆ. ಅವ್ರು ಹೇಳಿದ ರೀತಿ ನಡ್ಕೊಂಡು ಹೋಗ್ಬೇಕು ತಾವೆಲ್ಲರೂ ದಯಮಾಡಿ. ಹಾಗಾಗಿ ಈ ಒಂದು ಬಿಸಿಲಿನ ವಾತಾವರಣದಲ್ಲಿ ಕ್ರೀಡಾಪಟುಗಳು ಹೆಚ್ಚಿನದಾಗಿ ಒಂದು ಬಿಸಿಲಿನಲ್ಲಿ ಕಾಯ್ತಾ ಇದ್ದೀರಾ, ನಾವು ಮಾತಾಡೋದು ಈ ಸಂದರ್ಭದಲ್ಲಿ ಒಳ್ಳೆಯದಾಗಲ್ಲ. ಹಾಗಾಗಿ ದಯಮಾಡಿ ಈಗ ನಾವು ಏನು ನೀವು ಮಾತಾಡೋಕ್ಕೆ ಅವಕಾಶ ಕೊಟ್ರ, ಈಗ ನಾನು ಒಂದೆರಡು ಹಿತವಚನಗಳು ಹೇಳಿದ್ದೀನಿ, ಅದರಲ್ಲಿ ಸರಿ ತಪ್ಪು ನೀವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತೇಳಿ ನನ್ನ ಮಾತು